Happy Bharat, happy world, rich Bharat, rich world. Friends, welcome to Money Number. ನಾನು ನಿಮ್ಮ ಚಂದನ ಶ್ರೀ ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಆ್ಯಂಡ್ ಹೊಪ್ಪನ ಹೀಲರ್. ಫ್ರೆಂಡ್ಸ್, ಈ ದಿನ ನಾವು 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ಅಂದರೆ ಇವ್ರನ್ನ ನಾವು 8 ಬಾರ್ನ್ ಪೀಪಲ್ ಅಂತ ಕರಿತೀವಿ. 8ನೇ ತಾರೀಕು ಅಥವಾ 17ನೇ ತಾರೀಕು ಅಂದರೆ 17 ಅಂದರೆ 8. ಸೊ ಅವ್ರನ್ನೂ 8ನೇ ತಾರೀಕು ಹುಟ್ಟಿದವರು ಅಂತ ಹೇಳ್ತೀವಿ. ಅಂದರೆ 26 ಸಹ 8 ಅಂದರೆ 6 + 2 8 ಆಗುತ್ತಲ್ವ. ಸೊ ಇವ್ರನ್ನೂ ಸಹ ನಾವು ಈ ತಾರೀಕಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರನ್ನು ನಾವು 8 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಸೊ ಈ 8ನೇ ತಾರೀಕು ಅಂದ್ರೇ ನಿಮ್ಗೆ ಗೊತ್ತಲ್ವಾ, ಪ್ಲ್ಯಾನೆಟ್ ಯಾವುದು? ಎಸ್, ಸ್ಯಾಟರ್ನ್. ಅಂದರೆ ಶನಿ ಮಹಾರಾಜ ಈ ಒಂದು ಗ್ರಹನ ಆಳೋ ಇವರ ಒಂದು ಗ್ರಹ ಯಾವುದು? ಈ ನಂಬರಿನ ಗ್ರಹ ಅಂದರೆ ಶನಿ. ಸೊ ಮಾತಲ್ಲೇ ಶನಿ ಅಂದರೆ ನಾವು ಬೈಕೊತಾ ಇರ್ತೀವಿ, ಶನಿ ಅಷ್ಟಮ ಶನಿ ಇದೆ, ಆ ಶನಿ ಇದೆ, ಈ ಶನಿ ಇದೆ, ಅದಿದ್ದರೆ ನಮಗೇನು ಕೆಲಸಗಳಾಗೋದಿಲ್ಲ ಅಂದರೆ. ಆದರೆ ನಾನು ಹೇಳ್ತೀನಿ, ನಿಮಗೆ ಶನಿ ಇದ್ದರೆ ದುಡ್ಡು ಬರುತ್ತೆ. ನಿಮಗೆ ಶನಿ ಇದ್ದಲ್ಲಿ ಬರೋದು ಲೇಟ್ ಆಗ್ಬೋದು, ತುಂಬ ಅಬಂಡನ್ಸಾಗೆ ಕೊಡ್ತಾರೆ. ರಾಜಯೋಗ, ಭೋಗ ಆ್ಯಂಡ್ ರಾಜಕೀಯ ವ್ಯಕ್ತಿಗಳೇ ಮುಖ್ಯವಾಗಿ ಪೊಲಿಟಿಷಿಯನ್ಸ್ ಆಗಬೇಕು ಅಂದರೆ ನಿಮ್ಮ ಜಾತಕದಲ್ಲಿ 8 ಇದೆಯಾ, 8 ಇದೆಯಾ? ನೀವು 8ನೇ ತಾರೀಕು ಹುಟ್ಟಿದ್ದೀರಾ, 17ನೇ ತಾರೀಕು ಹುಟ್ಟಿದ್ದೀರಾ, 26ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ಡೈರೆಕ್ಟಾಗಿ ನೀವು ಪೊಲಿಟಿಷಿಯನ್ ಆಗ್ತೀರಾ. 100% ನೀವು ಟ್ರೈ ಮಾಡಿದ್ರೆ ಆ ಒಂದು ಅನುಗ್ರಹ ನಿಮಗಿದೆ. ಡೈರೆಕ್ಟಾಗಿ ನೀವು ಪೊಲಿಟಿಷಿಯನ್ ಆಗುವ ಒಂದು ಅನುಗ್ರಹ ನಿಮಗೆ ಇದೆ. ಸೊ ಚಾನ್ಸಸ್ ತುಂಬ ಇದೆ. 99 ಅಲ್ಲ, 100% ಹೇಳ್ತಾ ಇದ್ದೀನಿ. ಒಬ್ಬ ಪೊಲಿಟಿಷಿಯನ್ ಆಗಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಏನೆಲ್ಲ ಇರಬೇಕು ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ನೆನಪಿದೆಯಾ? ನಾನು ಆಲ್ರೆಡಿ ಹೇಳಿದ್ದೀನಲ್ಲ, 4, 3, 8. ನೀವು ಪೊಲಿಟಿಷಿಯನ್ ಆಗಬೇಕು ಅಂದರೆ ಈ ನಂಬರ್ಸ್ ನಿಮ್ಮ ಡೇಟ್ ಆಫ್ ಬರ್ತಲ್ಲಿದ್ದರೆ 100% ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ಪೊಲಿಟಿಕಲ್ ಫೀಲ್ಡ್ನ ಟ್ರೈ ಮಾಡಿ. ಏನೋ ಒಂದು ಗೌರ್ಮೆಂಟ್ ಜಾಬ್, ಈವನ್ ಗೌರ್ಮೆಂಟ್ ಜಾಬ್ ಸಿಗತ್ತೆ. ಗೌರ್ಮೆಂಟಲ್ಲೇ ಇವಾಗ ಪೊಲಿಟಿಷಿಯನ್ ಅಂದರೆ ಗೌರ್ಮೆಂಟೇ ಅಲ್ವಾ? ಸೊ ಇದು ಗೌರ್ಮೆಂಟ್ ಜಾಬ್ಗೆ ಸಂಬಂಧಿಸಿರೋ ಒಂದು ನಂಬರು. ಈ ನಂಬರ್ಸ್ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಇದ್ದಲ್ಲಿ 100% ನೀವು ಗೌರ್ಮೆಂಟ್ ಜಾಬ್ ಆದರೂ ಸಿಗುತ್ತೆ ಅಥವಾ ಪೊಲಿಟಿಕಲ್ ಫೀಲ್ಡಲ್ಲಿ ನೀವು ಒಳ್ಳೆಯ ಒಂದು ಸಕ್ಸಸ್ನ ನೀವು ಸಾಧನೆ ಮಾಡ್ತೀರ. ಸೊ ಇವರು ಈ ಡೇಟ್ ಆಫ್ ಬರ್ತ್ನಲ್ಲಿ ಹುಟ್ಟಿದವರು ಯಾವ ಒಂದು ಕೋರ್ಸ್ ಅಂದರೆ ಮಕ್ಕಳು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಕಸಿನ್ಸ್ ಆಗಿರ್ಬೋದು, ಅಥವಾ ನೀವೇ ಆಗಿರ್ಬೋದು. ಈ ಒಂದು ವಿಡಿಯೋನ ಮಕ್ಕಳೇ ನೋಡ್ತಾ ಇರ್ಬೋದಲ್ವಾ? ಸೊ ನಿಮ್ಮ ಡೇಟ್ ಆಫ್ ಬರ್ತ್ 8, 17, 26ನೇ ತಾರೀಕು ಆಗಿದ್ದಲ್ಲಿ ನೀವು ಯಾವ ಕೋರ್ಸ್ ತೊಗೋಬೋದು ಅಂದರೆ SLC ಆಗಿದ ತಕ್ಷಣ ನಾವು PUCಗೆ ಕೆಲವೊಂದು ಕೋರ್ಸಸ್ನ ಸೆಲೆಕ್ಟ್ ಮಾಡಿ ತೊಗೊತೀವಲ್ಲ, ಆ ಒಂದು ಸೆಲೆಕ್ಷನಲ್ಲಿ ನೀವು HEC ತೊಗೋಬೋದು, ಪೊಲಿಟಿಕಲ್ ಸೈನ್ಸ್ ತೊಗೋಬೋದು. ಪೊಲಿಟಿಷಿಯನ್ಸ್ ಆಗಬೇಕು ಅಂದರೆ ಪೊಲಿಟಿಕಲ್ ಸೈನ್ಸ್ ತೊಗೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಲಾ ಆಲ್ಟರ್ನೇಟಿವ್ ಕೋರ್ಸಸ್ ನಿಮ್ಗೆ ಏನಪ್ಪ ಅಂದರೆ ಲಾ ಅಂದರೆ ಲಾಯರ್ಸು ಆಗ್ಬೋದು. ಎಲ್ಲ ಟೆಕ್ನಿಕಲ್ ಹಾರ್ಡ್ವೇರ್ ಅಂದರೆ ಹಾರ್ಡ್ ವರ್ಕ್ ಇರುವ ಒಂದು ಎಲ್ಲ ಬಿಸ್ನೆಸ್ ಟ್ರೈ ಮಾಡ್ಬೋದು. ಅಗ್ರಿಕಲ್ಚರ್ ಮಾಡ್ತೀರಾ, ತುಂಬ ಜಡ್ಜಸ್ಸು, ಲಾಯರ್ಸು ಈ 8ನೇ ತಾರೀಕು ಅಲ್ಲಿ ಹುಟ್ಟಿದ್ದೀರಾ ಅಂದರೆ ನೀವು ಡೆಫಿನೆಟ್ಟಾಗಿ ಲಾಯರ್ಸ್ ಆಗ್ಬೋದು, ಜಡ್ಜಸ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಮಾಡ್ಬೋದು. ಪೊಲಿಟಿಕಲ್ ಸೈನ್ಸ್ ತಗೊಂಡು ಪೊಲಿಟಿಷಿಯನ್ಸ್ ಆಗ್ಬೋದು, ಅಥವಾ ಡೈರೆಕ್ಟಾಗಿ ನೀವು ಪೊಲಿಟಿಕಲ್ ಫೀಲ್ಡ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಟ್ರೈ ಮಾಡಿದ್ರೆ ಅದ್ಭುತವಾಗಿ ನೀವು ಪೊಲಿಟಿಕಲ್ ಫೀಲ್ಡಲ್ಲಿ ಸಕ್ಸಸ್ನ ಸಾಧಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಬೇಕಾದಲ್ಲಿ ಪ್ಲೀಸ್ ನಮ್ಮ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್, ಹ್ಯಾಪಿ ಭಾರತ್.